ಗ್ರಾಮಕ್ಕೆ ಗ್ರಾಮವೇ ಖಾಲಿ ಮಾಡಿ ಗೂಳಿಹಟ್ಟಿ ಗ್ರಾಮದಲ್ಲಿಂದು ಹೊರಬೀಡು ಉತ್ಸವ ಆಚರಣೆ ಮಾಡಲಾಯಿತು. ಹೊಸದುರ್ಗ ತಾಲೂಕಿನ ಗೂಳಿಹಟ್ಟಿ ಗ್ರಾಮದಲ್ಲಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಹೊರಬೀಡು ಬಿಡುವ ಮೂಲಕ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಿ ಕೆರೆ ಕಟ್ಟಿ ತುಂಬಿ ರೈತರ ಬದುಕು ಹಸನಾಗಲಿ ಎಂದು ಪ್ರಾರ್ಥಿಸಿ ಹೊರಬೀಡು ಆಚರಣೆ ಮಾಡಿದ್ದಾರೆ. ಇನ್ನು ತಮ್ಮ ಪೂರ್ವಜರ ಕಾಲದಿಂದಲೂ ಸಹ ಈ ಒಂದು ಧಾರ್ಮಿಕ ಸಂಪ್ರದಾಯಗಳನ್ನು 3 ವರ್ಷಕ್ಕೆ ಒಂದು ಬಾರಿ ಆಚರಣೆ ಮಾಡುತ್ತಾರೆ. ಇನ್ನು ಸೂರ್ಯ ಉದಯಿಸುವ ಮೊದಲೇ ಇಡೀ ಊರೇ ಖಾಲಿ ಮಾಡಿಕೊಂಡು ತಮ್ಮ ಮನೆಯ ಸಾಕು ಪ್ರಾಣಿಗಳನ್ನು ಸಹ ಹೊಡೆದುಕೊಂಡು ಊರಿಂದ ಹೊರಗೆ ಯಾವುದಾದರೂ ಸೂಕ್ತವಾದ ತೋಟ ಅಥವಾ ಹೊಲ ಜಮೀನುಗಳಲ್ಲಿ ಒಂದು ದಿನ ತಮ್ಮ ಕಾಲವನ್ನು ಕಳೆಯುತ್ತಾರೆ. ಇನ್ನು ಈ ವೇಳೆ ಗ್ರಾಮದ ಶ್ರೀ ಕರಿಯಮ್ಮ ದೇವಿ, ಶ್ರೀ ದೊಡ್ಡಮ್ಮ, ಹುತ್ತದ ಕೆಂಚಮ್ಮ ದೇವಿಯರ ಆಜ್ಞೆಯ ಮೇರೆಗೆ ಈ ಒಂದು ಆಚರಣೆಯನ್ನು ಮಾಡಲಾಗುತ್ತದೆ. ಇನ್ನು ಸೂರ್ಯ ಉದಯಿಸುವ ಮೊದಲೇ ಖಾಲಿಯಾದ ಗ್ರಾಮದ ಮುಖ್ಯ ದ್ವಾರಗಳಿಗೆ ಮುಳ್ಳಿನ ಬೇಲಿಗಳನ್ನು ಹಾಕಿ ಗ್ರಾಮದ ಒಳಗೆ ಯಾರೂ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಲಾಗುತ್ತದೆ. ಬಳಿಕ ತಮ್ಮ ಇಷ್ಟಾರ್ಥ ಖಾದ್ಯಗಳನ್ನು ದೇವರಿಗೆ ನೈವೇದ್ಯವಾಗಿ ತಯಾರಿಸಿ ನೈವೇದ್ಯ ಮಾಡಲಾಗುತ್ತದೆ. ನಂತರ ಅಕ್ಕಪಕ್ಕದ ಮನೆಯವರೆಲ್ಲರೂ ಸೌಹಾರ್ದತೆಯಿಂದ ಸಾಮೂಹಿಕವಾಗಿ ಪ್ರಸಾದ ಸೇವಿಸಿ ಕತ್ತಲಾದ ಬಳಿಕ ದೇವರ ಆಜ್ಞೆ ಮೇರೆಗೆ ತಮ್ಮ ತಮ್ಮ ಮನೆಯನ್ನೇ ಸೇರಿ ಹೊರಬೀಡು ಉತ್ಸವ ಆಚರಣೆ ಮಾಡುತ್ತಾರೆ. ಈ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಹಾಗೂ ಶ್ರೀ ಹುತ್ತದ ಕೆಂಚಮ್ಮ ದೇವಿ, ಶ್ರೀ ದೊಡ್ಡಮ್ಮ ದೇವಿ ಇವರ ಊರಿನ ಬೆಳೆ ಮಳೆ ಜಾನುವಾರುಗಳು ಸಂಪಾಗಿರೋದ್ರಿಂದ 3 ವರ್ಷಕ್ಕೊಮ್ಮೆ ಹೊರಬೀಡು ಅಂತೇಳಿ ನಾವು ಮಾಡ್ತೇವೆ. ಅದನ್ನು ಯಾವ ಥರ ಮಾಡುತ್ತೇವೆ ಅಂದರೆ, ಊರಿಂದ ಹೊರಗೆ ಹೋಗೋದು. ಬೆಳಗಿನ ಜಾವ 3 ಗಂಟೆಯಿಂದ ಸ್ಟಾರ್ಟ್ ಆಗ್ತಾರೆ ಜನ ಹೊರಗೆ ಹೋಗೋಕ್ಕೆ. ಹಾಗೂ ಅವರು 3 ಗಂಟೆಯಿಂದ ಹೊರಟವರು 5 ಗಂಟೆ ಒಳಗಾಗಿ ಯಾರೂ ಅವ್ರ ಮನೆ ಹತ್ರ ಯಾರೂ ಇರೋದಿಲ್ಲ. ಅವರವರ ಮನೆಗಳಿಗೆ ಬೀಗ ಹಾಕ್ಕೊಂಡು ದೇವರುಗಳು 2 ಹೊರಟು ಸುತ್ತಲೂ ಯಾವ 4 ದಾರಿಗಳಿಗೂ ಎಲ್ಲ ಬಂದೋಬಸ್ತ್ ಮಾಡಿ ಬೇಲಿಯನ್ನು ಹಾಕಿ ಮುರುಳನ್ನು ಹಾಕಿ ಇಡೀ ಗ್ರಾಮದ ಏನು ಗೌಡರಾಗಲಿ ಯಜಮಾನರಾಗಲಿ ಸಣ್ಣ ಪುಟ್ಟ ಜನಗಳಾಗಲಿ ಪ್ರತಿಯೊಬ್ಬರು ಕೂಡ್ಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ.